ನಗರದ ಪಾರ್ವತಿಪುರ ವಾರ್ಡಿನಲ್ಲಿರುವ ನೋಬೆಲ್ ಇಂಗ್ಲಿಷ್ ಶಾಲೆಯಲ್ಲಿ ಅತ್ಯುತ್ತಮವಾದ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದ್ದು, ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಗುರುತಿಸುವುದರ ಜೊತೆಗೆ ವಿಜ್ಞಾನ ವಸ್ತು ಪ್ರದರ್ಶನ ನೀಡಿ ಮಕ್ಕಳಲ್ಲಿ ಹೆಚ್ಚಿನ ಅರಿವು ಮೂಡಿಸಲಾಗಿದೆ. ಆದ್ದರಿಂದ ಈ ನೋಬೆಲ್ ಇಂಗ್ಲಿಷ್ ಶಾಲೆಯನ್ನ ನಾನು ಅಭಿನಂದಿಸುತ್ತೇನೆ ಎಂದು ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ವಿಜಯಕುಮಾರ್ ತಿಳಿಸಿದ್ದಾರೆ. ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳನ್ನ ಶಾಲೆಯ ದೈಹಿಕ ಶಿಕ್ಷಕರಾದ ಚಂದ್ರಶೇಖರ್ ಅವರು ಸ್ವಾಗತ ಕೋರುವ ಮುಖಾಂತರ ಮಕ್ಕಳಿಂದ ಪುಷ್ಪ ನಮನಗಳನ್ನ ಸಲ್ಲಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಕಾರ್ಯಕ್ರಮದ ಗಣ್ಯ ವ್ಯಕ್ತಿಗಳಾದ ತಹಸೀಲ್ದಾರ್ ವಿಜಯಕುಮಾರ್, ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಾಜೇಶ್, ಖ್ಯಾತ ವಕೀಲರಾದ ಹರೀಂದ್ರ, ಪ್ರಿನ್ಸ್ಟನ್ ಶಾಲೆಯ ಜಾರ್ಮನ್ ಮುಸಾಮಿಲ್ ಹಾಗೂ ಹೋರಾಟಗಾರರಾದ ಸಮೀರ್ ಅಸದ್ ಸೇರಿದಂತೆ ಶಾಲಾ ಮುಖ್ಯೋಪಾಧ್ಯಾಯರಾದ ರಾಬಿಯಾ ಹರ್ಮತ್ ಅವರು ಮಕ್ಕಳು ಹಾಗೂ ಶಾಲಾ ಶಿಕ್ಷಕರ ಶ್ರಮದಿಂದ ಕಳೆದ 17 ದಿನಗಳಿಂದ ತಯಾರಿಸಿದ ಸುಂದರವಾದ ವಸ್ತು ಪ್ರದರ್ಶನ ಕಲಾಚಿತ್ರಗಳನ್ನು ವೀಕ್ಷಣೆ ಮಾಡಿ ಮಕ್ಕಳಿಂದ ಮಾಹಿತಿ ಪಡೆದು ಅಭಿನಂದಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ವಿಜಯಕುಮಾರ್ ಅವರು ಮಾತನಾಡಿ, ನೋಬೆಲ್ ಇಂಗ್ಲಿಷ್ ಶಾಲೆಯಲ್ಲಿ ಅತ್ಯುತ್ತಮವಾದ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದ್ದು, ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಗುರುತಿಸುವುದರ ಜೊತೆಗೆ ವಿಜ್ಞಾನ ವಸ್ತು ಪ್ರದರ್ಶನ ನೀಡಿ ಮಕ್ಕಳಲ್ಲಿ ಹೆಚ್ಚಿನ ಅರಿವು ಮೂಡಿಸಲಾಗಿದೆ. ಆದ್ದರಿಂದ ಈ ನೋಬೆಲ್ ಇಂಗ್ಲಿಷ್ ಶಾಲೆಯನ್ನ ನಾನು ಅಭಿನಂದಿಸುತ್ತೇನೆ ಎಂದರು. ನೋಬೆಲ್ ಶಾಲೆಯ ವ್ಯವಸ್ಥಾಪಕರು ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಹೊಸತನವನ್ನು ಅವರಲ್ಲಿ ಉತ್ತೇಜನವನ್ನು ಕೊಡುವ ಒಂದು ದೃಷ್ಟಿಯಿಂದ ಪ್ರತಿಯೊಂದು ಶಾಲಾ ಕಟ್ಟಡಗಳಲ್ಲಿ ಪ್ರತಿಯೊಂದು ವೈವಿಧ್ಯಮಯವಾದ ಒಂದು ವಾತಾವರಣವನ್ನು ಕಲ್ಪಿಸುವಂಥ, ಮಕ್ಕಳಿಗೆ ಕ್ರಿಯೇಟಿವ್ ಒಂದು ಉತ್ಕೃಷ್ಟಕ್ಕೆ ಹೋಗೋದು, ಹೊಸತನವನ್ನು ಅವರು ವೈಜ್ಞಾನಿಕವಾಗಿ ಇಂದಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಅವರು ತಿಳ್ಕೊಳ್ಳೋವಂಥ ಕಾರ್ಯವನ್ನು ಮೆಚ್ಚುವಂಥದ್ದು. ಇದು ನಾನು ಎಲ್ಲ ಶಾಲೆಗಳಲ್ಲಿ ಹಲವಾರು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಇಂಥ ವೈವಿಧ್ಯಮಯವಾದ ವಿವಿಧ ರೀತಿಯ ಒಂದು ಹಳ್ಳಿ ವಾತಾವರಣ ಇರ್ಬೋದು, ಒಂದು ಹೊಸತನ ವೈಜ್ಞಾನಿಕವಾಗಿ ಮಕ್ಕಳು ಐಡೆಂಟಿಫಿಕೇಷನ್ ಮಾಡಿ ಅವರ ನಾಲೆಡ್ಜ್ಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಯಾವ್ಯಾವ ರೀತಿಯಲ್ಲಿ ಉತ್ತೇಜನ ಕೊಡಬೇಕು ಆ ರೀತಿಯಲ್ಲಿ ಶಾಲಾ ಸಿಬ್ಬಂದಿ ಇರ್ಬೋದು, ವ್ಯವಸ್ಥಾಪಕರು ಇರ್ಬೋದು, ಅತ್ಯಂತ ಪ್ರಮುಖವಾಗಿ ವ್ಯವಸ್ಥಾಪಕರು ಇದಕ್ಕೆ ಉತ್ತೇಜನ ಕೊಟ್ಟರೆ ಮಾತ್ರ ಸಾಧ್ಯ. ಇಲ್ಲ ನಿಮಗೆ ಯಾವುದು ಯಾಕೆ ಬೇಕು, ನೀವು ಪಾಠ ಮಾಡಿ, ನೀವು ಒಳ್ಳೆ ಮಾರ್ಕ್ಸ್ ತೆಗೀರಿ ಅನ್ನೋದು ಮುಖ್ಯ ಅಲ್ಲ. ಜೊತೆಯಾಗಿ ಈ ಎಲ್ಲ ಆ್ಯಕ್ಟಿವಿಟೀಸ್ ಇದ್ದರೆ ಮಕ್ಕಳುಗಳ ಅಭಿವೃದ್ಧಿ ಭಾಳ ಚೆನ್ನಾಗಿರ್ತದೆ. ಇಂಥ ಕಾರ್ಯಗಳನ್ನು ಶಿಕ್ಷಣ ಸಂಸ್ಥೆಗಳು ಮಾಡಬೇಕು. ಒಳ್ಳೆಯ ಅಭಿಪ್ರಾಯದಿಂದ ಮಾಡ್ತಾಯಿದ್ದಾರೆ. ಭಾಳ ಒಳ್ಳೆಯದಾಗಲಿ. ಈ ಶಾಲೆ ಇನ್ನೂ ಉತ್ತುಂಗಕ್ಕೆ ಬೆಳೀಲಿ ಅಂತ ನಾನಂತೂ ಆಶಿಸ್ತೇನೆ. ಬಳಿಕ ಪ್ರಿನ್ಸ್ಟನ್ ಶಾಲೆಯ ಜಾರ್ಮನ್ ಮುಸಾಮಿಲ್ ಅವರು ಮಾತನಾಡಿ, ಈ ನೋಬೆಲ್ ಶಾಲೆಯಲ್ಲಿ ಮಕ್ಕಳ ಪ್ರತಿಭೆಯನ್ನ ಗುರುತಿಸುವುದರ ಜೊತೆಗೆ ಗುಣಮಟ್ಟದ ವಿದ್ಯಾಭ್ಯಾಸ ನೀಡಿ ಒಂದಲ್ಲ ಒಂದು ಸುದ್ದಿಯನ್ನ ಹೊರತರುತ್ತದೆ. ಆದ್ದರಿಂದ ಈಗ ವಿಜ್ಞಾನ ವಸ್ತು ಪ್ರದರ್ಶನ ನೀಡಿ ಮಕ್ಕಳಲ್ಲಿ ಹೆಚ್ಚಿನ ಆಸಕ್ತಿ ಮೂಡಿಸಿದ್ದಾರೆ. ಅದರಂತೆ ಪೋಷಕರು ಸಹ ಮಕ್ಕಳಲ್ಲಿ ಸಹಕಾರ ನೀಡಿ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನ ಹೊರಗೆ ಬರುವಂತೆ ಮಾಡಬೇಕು ಎಂದರು. ನೋಡಿ, ಪ್ರತಿ ಸಲ ಈ ನೋಬೆಲ್ ಶಾಲೆಯವರು ಏನೋ ಒಂದು ಯುನಿಕ್ ಮಾಡಿ ತೋರಿಸ್ತಾ ಇರ್ತಾರೆ. ಈ ಸರ್ತಿ ಇವತ್ತು ನೋಬೆಲ್ ಶಾಲೆ ವತಿಯಿಂದ ಏನೋ ಒಂದು ಸೈನ್ಸ್ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ಈ ಸೈನ್ಸ್ ಎಕ್ಸಿಬಿಷನ್ನಿಂದ ಮಕ್ಕಳಿಗೆ ಒಂದು ಅವರ ಒಳಗಡೆ ಇರೋ ಒಂದು ಕ್ರಿಯೇಟಿವಿಟಿನ ಹೊರಗೆ ತೊಗೊಂಬರೋಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಇವತ್ತು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಖುಷಿಯಾಯಿತು. ಅಂದರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳು ಸಹ ಸುಮಾರು 1 ದಿನ 2 ದಿನ ಇದಕ್ಕೆ ಸಮಯ ಕೊಟ್ಟು ಸುಮಾರು ಒಂದು ಏನು ಎಕ್ಸಿಬಿಷನಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಭಾಳ ವರ್ತಿದೆ, ಭಾಳ ಚೆನ್ನಾಗಿದೆ ಅದು. ಅದರಿಂದ ಪ್ರತಿಯೊಂದು ತಾಯಂದಿರು ಅವರ ಮಕ್ಕಳು ಅಪ್ಪ ಅಮ್ಮ ಯಾರಿದ್ದಾರೆ ಅವರು ಮಕ್ಕಳಿಗೆ ಇದಕ್ಕೆ ಎನ್ಕರೇಜ್ ಮಾಡಬೇಕು.
ಈ ಒಂದು ಎನ್ಕರೇಜ್ ಮಾಡೋದ್ರಿಂದ ಮಕ್ಕಳ ಒಳಗಡೆ ಏನು ಒಂದು ಆ ಕ್ರಿಯೇಟಿವಿಟಿ ಅನ್ನೋದೇನು ಒಳಗಡೆ ಇದೆ ಅದು ಹೊರಗೆ ಬರ್ತದೆ. ಅದರಿಂದ ನೋಬಲ್ ಶಾಲೆ ಆಲ್ವೇಸು ಏನೋ ಒಂದು ಯೂನಿಕ್ ಐಡಿಯಾಸ್ ತೊಗೊಂಬರ್ತಾ ಇರ್ತಾರೆ. ನೋಬಲ್ ಶಾಲೆ ಮ್ಯಾನೇಜ್ಮೆಂಟ್ ಭಾಳ ಚೆನ್ನಾಗಿದೆ. ಅದರಿಂದನೇ ಕಳೆದ 3 ವರ್ಷದಿಂದ 100% SLC ರಿಸಲ್ಟ್ ಬರ್ತಾ ಇದೆ. ಅದಕ್ಕೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅವರ ಉದ್ದೇಶ ಚೆನ್ನಾಗಿದೆ ರೀ. ಏನಂದರೆ ಏನೋ ಒಂದು ನಮ್ಮ ಸಮಾಜಕ್ಕೆ ನಮ್ಮ ಕಡೆಯಿಂದ ಒಂದು ಕಾಣಿಕೆ ಕೊಡಬೇಕಂತ ಒಂದು ಉದ್ದೇಶ ಇದೆ. ಆ ಉದ್ದೇಶದಿಂದ ಮಾಡ್ತಾರೆ. ನಮ್ಮ ಹೊಸಕೋಟೆ ತಾಲೂಕಲ್ಲಿ ಇವತ್ತು ಟೌನ್ದಲ್ಲಿ ಒಂದು ಒಳ್ಳೆ ಶಾಲೆ ಅಂದರೆ ನೋಬಲ್ ಶಾಲೆ. ಅದಕ್ಕೆ ಆ ಕ್ರೆಡಿಟ್ ಎಲ್ಲ ಇಲ್ಲಿರೋ ಟೀಚರ್ಸ್ಗೂ ಮ್ಯಾನೇಜ್ಮೆಂಟ್ಗೂ ಹಾಗೂ ಈ ಮಕ್ಕಳ ಪೇರೆಂಟ್ಸ್ಗೂ ಹೋಗ್ತದೆ ರೀ. ನೋಡಿ ಏನಂದರೆ ಆ್ಯಕ್ಚುಲಿ ಶಾಲೆ ನಡೆಸೋದು ಇದು ಒಂದು ವ್ಯಾಪಾರ ಇಲ್ಲ ರೀ, ಇದು ಒಂದು ಸೇವೆ. ಯಾರ ಮನಸ್ಸಿನಲ್ಲಿ ಸೇವೆ ಮಾಡಬೇಕನ್ನೋದು ಇರ್ತದೆ, ಅವರು ಪ್ರತಿದಿನ ಪ್ರತಿ ವಾರ ಪ್ರತಿ ತಿಂಗಳು ಏನೋ ಒಂದು ಹೊಸದಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ವ್ಯಾಪಾರ ಮಾಡಬೇಕು ಅನ್ನೋರು ಯಾರು ಇರ್ತಾರೆ ನೋಡಿ, ಇವರು ಟೀಚರ್. ಆ್ಯಕ್ಚುಲಿ ಈ ಶಾಲೆ ನಡೆಸೋರು ಶಾಲೆ ಮಾಲೀಕರು ಇದ್ದಾರಲ್ಲ, ಆ ಮೇಡಮ್ ಅವರು ಟೀಚರು. ಒಬ್ಬ ಟೀಚರೇ ಒಳ್ಳೆ ಶಾಲೆ ಓನರ್ ಆಗೋಕ್ಕಾಗೋದು ಆಯಿತಾ. ಈ ಜಮೀನ್ದಾರರು ವ್ಯಾಪಾರಸ್ಥರೆಲ್ಲ ಶಾಲೆ ಓಪನ್ ಮಾಡಿದ್ರೆ ಆಗ್ತದೆ, ಅವ್ರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಅವರು ಒಂದು ಬಿಸ್ನೆಸ್ ಥರ ನೋಡ್ತಾರೆ, ಇವರು ಒಂದು ಸೇವೆ ಥರ ನೋಡ್ತಿದ್ದಾರೆ. ಅದೇ ವ್ಯತ್ಯಾಸ ಇವ್ರಿಗೂ ಅವ್ರಿಗೂ. ತುಂಬಾ ಖುಷಿ ಆಗ್ತದೆ. ಒಂದು ಇನೋವೇಟಿವ್ ಥಾಟು ಇಲ್ಲಿ ಏನು ತೋರಿಸುತ್ತೆ ಅಂದರೆ, ಒಬ್ಬ ವಿದ್ಯಾವಂತರು ಸಂಸ್ಥೆಯನ್ನು ನಡೆಸ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಬರೀ 9 to 5 ಮಕ್ಕಳಿಗೆ ಪಾಠ ಮಾಡೋದು ಒಂದೇ ಉದ್ದೇಶ ಅಲ್ಲ, ಒಂದು ಕ್ರಿಯೇಟಿವಿಟಿ, ಕ್ಯೂರಿಯಾಸಿಟಿ ಅನ್ನೋದನ್ನು ಮೂಡಿಸ್ತಾ ಇದ್ದಾರೆ. ಕ್ಯೂರಿಯಾಸಿಟಿಯಿಂದ ಏನಾಗುತ್ತೆ, ಮಕ್ಕಳಲ್ಲಿ ಆಲೋಚನೆಗಳು ಬರುತ್ತೆ, ಕ್ರಿಯೇಟಿವಿಟಿ ಬರುತ್ತೆ. ಅದರಿಂದ ಅವ್ರು ಇನ್ನೂ ಹೆಚ್ಚು ಕಲಿಯೋಕ್ಕೆ ಇಷ್ಟಪಡ್ತಾರೆ. ಹೀಗಾಗಿ ಅವರು ವಿದ್ಯಾವಂತರಾಗ್ತಾರೆ. ಈ ಒಳ್ಳೆಯ ಕೆಲಸ ಮಾಡ್ತಾ ಇರೋದ್ರಿಂದ ನೀವು ಹೆಸರು ನೋಡ್ಬೋದು, ಶಾಲೆ ಹೆಸರು ನೋಬಲ್. ಸೊ ಹಾಗಾಗಿ ರೈಟ್ ಪರ್ಪಸ್ ಸರ್ವ್ ಮಾಡ್ತಾ ಇದೆ ಅನ್ನೋದು ನನ್ನ ಭಾವನೆ. ಇವತ್ತು ನಾನು ಇಲ್ಲಿ ಬಂದಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವರೆಲ್ಲ ಜೊತೆ ಮಕ್ಕಳ ಜೊತೆ ಸಮಯ ಸ್ಪೆಂಡ್ ಮಾಡಿ ಅವರು ಯಾವ ಮಟ್ಟಕ್ಕೆ ಮುಂದೆ ನಮ್ಮ ದೇಶನ ತೊಗೊಂಡು ಹೋಗ್ತಾರೆ ಅನ್ನೋದು ಈಗಲೇ ನಮಗೆ ಅವರಲ್ಲಿ ಕಾಣ್ತಾ ಇದೆ. ಸೊ ಹಾಗಿರೋದ್ರಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ನೋಬಲ್ ಸ್ಕೂಲ್ ನಡೆಸ್ತಾ ಇರೋ ಸಂಸ್ಥೆ ಮಾಲೀಕರಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಮತ್ತು ಎಸ್ಪೆಷಲಿ ಪೇರೆಂಟ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಎನ್ಕರೇಜ್ ಮಾಡಿ ಮಕ್ಕಳ ಹಿಂದೆ ಸಪೋರ್ಟಾಗಿ ನಿಂತಿರೋದಕ್ಕೆ ಹೇಳ್ತಾ ನಾನು ಮುಗಿಸ್ತೀನಿ. ಇನ್ನು ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಾಜೇಶ್ ಅವರು ಮಾತನಾಡಿ, ಈ ನೋಬೆಲ್ ಶಾಲೆ ರಾಜ್ಯದಲ್ಲೇ ಮಾದರಿಯಾಗಬೇಕು. ಮಕ್ಕಳು ಇಲ್ಲಿ ಮಾಡಿರುವ ವಸ್ತು ಪ್ರದರ್ಶನ ನೋಡಿದ್ರೆ ಇಲ್ಲಿನ ಮಕ್ಕಳಲ್ಲಿ ಕೆಲವರು ವಿಜ್ಞಾನಿಗಳಾಗುವಷ್ಟು ಬುದ್ಧಿವಂತರಿದ್ದಾರೆ. ಅದನ್ನ ಉಳಿಸಿ ರಾಜ್ಯ ಅಲ್ಲದೆ ದೇಶದಲ್ಲಿ ಈ ಶಾಲೆಯ ಹೆಸರನ್ನ ಉಳಿಸಬೇಕು ಎಂದರು. ಅರ್ಥ ಮಾಡ್ಕೋಬೇಕು, ಅದು ಸರಿ ಅಂತಿದ್ರೆ ಮಾತ್ರ ಫಾಲೋ ಮಾಡಬೇಕು. ಆವಾಗ ನಿಮಗೆ ಸೈಂಟಿಫಿಕ್ ಟೆಂಪರ್ ರೀಸನಿಂಗ್ ಡೆವಲಪ್ ಆಗುತ್ತೆ. ನಾಳೆ ನಿಮ್ಮಿಂದ ಒಂದು ಇನ್ವೆನ್ಷನ್ ಆಗುತ್ತೆ. ಒಂದೇ ಒಂದು ಮಾತು ಹೇಳಿದ್ರು, ನನಗೇನು ಆಸೆ ಇಲ್ಲ, ದೊಡ್ಡ ಆಸೆ. ಹೊಸಕೋಟೆ ನೋಬಲ್ ಸ್ಕೂಲಿಂದ ಒಬ್ಬ ಆಸ್ಟ್ರೋನಾಟ್ ಆಯ್ತಂದ್ರೆ ಅದೇ ನನಗೆ ಜೀವನದಲ್ಲಿ ತೃಪ್ತಿ ಅಂತ. ಅವರ ಆಸೆನ ಈಡೇರಿಸಂತ ಶಕ್ತಿ ಭಗವಂತ ನಿಮಗೆ ಕೊಡ್ಲಿ. ಎಲ್ಲ ಫೀಲ್ಡಲ್ಲೂ ನೋಬಲ್ ಸ್ಕೂಲ್ ಮಕ್ಕಳು ನೋಬಲ್ ಅಂತ ಹೆಸರಲ್ಲೇ ಇಟ್ಕೊಂಡಿದ್ದಾರೆ. ಲೆಟ್ ದೆಮ್ ಬಿ ವೆರಿ ನೋಬಲ್ ಇನ್ ದೇರ್ ಥಾಟ್ಸ್, ಇನ್ ದೇರ್ ಆಕ್ಷನ್ಸ್. ಅದೆರಡು ಬಹಳ ಮುಖ್ಯ. ಚೆನ್ನಾಗಿ ಊಟ ಮಾಡ್ಬೇಕು ಮಕ್ಕಳು ಮನೆಯಲ್ಲಿ. ಮೊಬೈಲ್ ನೋಡೋದು, ಟಿವಿ ನೋಡೋದು ಕಡಿಮೆ ಮಾಡಬೇಕು. ಆಟ ಆಡಬೇಕು. ಚೆನ್ನಾಗಿ ಏನು ಮಾಡಬೇಕು, ಊಟ ಮಾಡಬೇಕು, ಚೆನ್ನಾಗಿ ಆಟ ಆಡಬೇಕು. ಆಡ್ತೀರಾ? ಮೊಬೈಲಲ್ಲ ನೋಡಿ, ಚೆನ್ನಾಗಿ ಗೇಮ್ಸ್ ಆಡಿ, ಚೆನ್ನಾಗಿ ಊಟ ಮಾಡಿ. ಅಪ್ಪ ಅಮ್ಮನೇ ದೇವರು, ಬೇರೆಲ್ಲ ದೇವರು ಆಮೇಲೆ. ಅವ್ರಿಗೆ ರೆಸ್ಪೆಕ್ಟ್ ಮಾಡಿ. ನಿಮ್ಮ ಟೀಚರ್ಸೇ ದೇವರು, ಅವ್ರಿಗೆ ರೆಸ್ಪೆಕ್ಟ್ ಮಾಡಿ. ಇನ್ಯಾರು ತಲೆ ಕೆಡಿಸ್ಕೊಳ್ಳಿ. ಅಪ್ಪ ಅಮ್ಮ ಆ್ಯಂಡ್ ಯುವರ್ ಟೀಚರ್ಸ್, ರೆಸ್ಪೆಕ್ಟ್ ದೆಮ್. ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ, ಆಟ ಆಡಿ, ಖುಷಿಯಾಗಿ. ಕಷ್ಟಪಟ್ಕೊಂಡು ಓದಬೇಡಿ, ಇಷ್ಟಪಟ್ಕೊಂಡು ಓದಿ. ಮಾಡ್ತೀರಾ? ಓಕೆ, ನನ್ನ ಜೊತೆ ಹೇಳ್ಬೇಕು, ಬೋಲೋ ಭಾರತ್ ಮಾತಾ ಕಿ. ಇಷ್ಟೇನ ದಮ್ಮು? ಬೋಲೋ ಭಾರತ್ ಮಾತಾ ಕಿ. ಸೂಪರ್. ಬೋಲೋ ಭಾರತ್ ಮಾತಾ ಕಿ. ನಮಸ್ಕಾರ. ನಮಸ್ತೆ ಸರ್. ನಮ್ಮ ನೋಬಲ್ ಶಾಲೆಯಲ್ಲಿ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಅನ್ನೋದಕ್ಕಿಂತ
ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಮಾಡೆಲ್ಸನ್ನು, ಹಾಗೆ ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ಯಾವ ರೀತಿ ಮಾಡೆಲ್ಸ್ ಇದ್ದಾವೆ, ಹಾಗೆ ವಿಲೇಜ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಇಲ್ಲಿ ಎಕ್ಸಿಬಿಷನನ್ನು ಮಾಡಿದ್ದೀವಿ. ಇದರ ಒಂದು ಸಪೋರ್ಟಿಗೆ ನಮ್ಮ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಮ್ಯಾನೇಜ್ಮೆಂಟ್ ರಾಬಿಯಾ ಹುರ್ಮತ್ ಮೇಡಮ್ರವರು, ಹಾಗೆ ಅವರ ಪತಿಗಳಾಗಿರ್ತಕ್ಕಂಥ ಅಫ್ಜಲ್ ಸರ್ ಅವರು ಸಹ ಎಲ್ಲ ರೀತಿಯಾದಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸೈಯದ್ ಮುಜಾಮಿಲ್ ಅಹಮದ್ ಸರ್ ಅವರು ಸಹ, ಹಾಗೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಅವರು ಸಹ ಬಂದಿದ್ದರು. ಇನ್ನೂ ಹಲವಾರು ಗೆಸ್ಟ್ಗಳು ಸಹ ಬಂದು ಇನ್ನು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ. ಹಾಗೆ ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಪೇರೆಂಟ್ಸು ಅಷ್ಟೇ, ಮಕ್ಕಳ ಪೋಷಕರು ಅಷ್ಟೇ ತುಂಬ ಸಪೋರ್ಟನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತುಂಬ ಸಹಕರಿಸಿದ್ದಾರೆ. ಮಕ್ಕಳು ಅಷ್ಟೇ ನಮಗೆ ಒಳ್ಳೆ ಕೋಆಪ್ರೇಟ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಸರ್. ಇದನ್ನೆಲ್ಲ ಮಾಡೋದಕ್ಕೆ ಅರೌಂಡಿಗೆ ಒಂದು 17 ಡೇಸ್ ಆಗಿದೆ ಸರ್. 17 ಡೇಸಿಂದ ಸುಮಾರು ಟೀಚರ್ಸು ಅಷ್ಟೇ ಒಂದು 7 o'clock 7:30ವರೆಗೂ ಈವ್ನಿಂಗ್ ಇದ್ದು ಮಾಡೆಲ್ಸ್ ಎಲ್ಲ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ ಸರ್. ಖಂಡಿತವಾಗ್ಲೂ ಸರ್, ಈ ಥರ ಒಂದು ಕಾರ್ಯಕ್ರಮ ಮಾಡಿದರೆ ಮಕ್ಕಳಲ್ಲಿ ಏನಿದೆ ಟ್ಯಾಲೆಂಟ್ ಅದು ಔಟ್ಸೈಡ್ ಬರುತ್ತೆ. ಅದರ ಜೊತೆಗೆ ಮತ್ತು ನಮ್ಮ ಔಟ್ಸೈಡ್ ಪ್ರಪಂಚಕ್ಕೆ ಏನು ಬೇಕು ಅಂತ ಅವರಲ್ಲಿ ಸಹ ಮೂಡುತ್ತೆ, ಮೈಂಡ್ ಸೆಟ್ ಓಡುತ್ತೆ. ಅದ್ರ ಬಗ್ಗೆ ಇವಾಗ ನಾವು ರೋಬೋಟಿಕ್ ಅಂತ ಒಂದು ಕ್ಲಾಸ್ ಮಾಡಿದ್ದೀವಿ. ಆ ರೋಬೋಟಿಕಲ್ಲಿ ಮುಂದೆ ಫ್ಯೂಚರಲ್ಲಿ ಏನು ಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ತುಂಬ ಇನ್ಫಾರ್ಮೇಷನನ್ನು ಕೊಟ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಹೇಗೆ ಮಾಡ್ಕೊಳ್ಬೇಕು, ಮುಂದೆ ಅವರು ಟೆಕ್ನಿಕಲ್ ಕೋರ್ಸ್ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಾವು ಇಲ್ಲಿ ತೋರಿಸ್ಕೊಟ್ಟಿದ್ದೀವಿ ಸರ್ ಇವತ್ತಿನ ದಿವಸ. ಇನ್ನು ಶಾಲೆಯ ಆಡಳಿತ ಮಂಡಳಿ ಹಾಗೂ ಮಕ್ಕಳು ತಯಾರು ಮಾಡಿರುವ ವಸ್ತು ಪ್ರದರ್ಶನವನ್ನ ಕುರಿತು ಮಕ್ಕಳು ಪೋಷಕರು ಹೇಳಿದ್ದೇನು ಗೊತ್ತಾ? ನೀವೇ ಒಮ್ಮೆ ಕೇಳಿ. ಮಕ್ಕಳು ಅವರವ್ರ ಏಜ್ಗೆ ಸಾಮರ್ಥ್ಯಕ್ಕಿಂತ ಹೆಚ್ಚಾಗೆ ಮಾಡಿದ್ದಾರೆ. ಮತ್ತು ಟೀಚರ್ಸ್ ಅವ್ರಿಗೆ ಏನೇನು ಪ್ರಾಜೆಕ್ಟ್ ಏನೇನು ಕೊಟ್ಟಿದ್ದಾರೋ ಟೀಚರ್ಸ್ ಆಗಲಿ ಅವರು ಎಲ್ಲ ಸೇರಿ ಚೆನ್ನಾಗಿ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಅಂದರೆ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ದಾರೆ. 5ನೇ ಕ್ಲಾಸ್ ಮಕ್ಕಳು 4ನೇ ಕ್ಲಾಸ್ ಮಕ್ಕಳು ಮಾಡಿದ್ದಾರೆ. ಈಗ ಅವರ ಟ್ಯಾಲೆಂಟ್ಗಿಂತ ಜಾಸ್ತಿನೇ ಮಾಡಿದ್ದಾರೆ. ಅವರು ರೆಡ್ ಫೋರ್ಟು, ವಿಧಾನಸೌಧ, ಹೊಸಕೋಟೆ ಪೊಲ್ಯೂಷನ್ ಬಗ್ಗೆ, ನಮ್ಮ ಊರ ತೇರ್ ಬಗ್ಗೆ, ಟ್ರಾಫಿಕ್ ಬಗ್ಗೆ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಇದೇ ಥರ ಮುಂದೆ ಬೆಳೀಲಿ, ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಹಾರೈಸ್ತೀವಿ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಶಾಲೆಯಲ್ಲಿ ಒಳ್ಳೇದಾಗಿ ನೋಡೋದಕ್ಕೆ ಒಳ್ಳೆ ಎಕ್ಸಿಬಿಷನ್ಗಳು ಮಾಡಿದ್ದಾರೆ. ರೋಬೋಟಿಕಲ್ಲಿದೆ, ಮತ್ತು ಚಿಕ್ಕ ಮಕ್ಕಳೆಲ್ಲ ಒಳ್ಳೆದಾಗಿ ವಸ್ತುಗಳು ಮಾಡಿದ್ದಾರೆ. ನೋಬಲ್ ಸ್ಕೂಲ್ ಮಾಡಿದ್ದಾರೆ, ಹಾಸ್ಪಿಟಲ್ಸ್ ಮಾಡಿದ್ದಾರೆ, ಟ್ರಾಫಿಕ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಮತ್ತು ಸಾಕು ಪ್ರಾಣಿಗಳು ಯಾವುದು, ಕಾಡು ಪ್ರಾಣಿಗಳು ಯಾವುದು, ಅದನ್ನು ಯಾವ ಥರ ನಾವು ನೋಡ್ಕೋಬೇಕು, ಮತ್ತು ಪೊಲ್ಯೂಷನ್ ಯಾವ ಥರ ಆಗ್ತಾಯಿದೆ, ಏರ್ ಪೊಲ್ಯೂಷನ್ಗೆ ಯಾವ ಥರ ತಡೆಗಟ್ಬೋದು, ಈ ಥರದ್ದೆಲ್ಲ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಎಕ್ಸಿಬಿಷನ್ ಮಾಡಿದ್ದಾರೆ. ಮತ್ತು ಈ ಸ್ಕೂಲಲ್ಲಿ ಒಳ್ಳೆದಾಗಿ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ತಾ ಇದ್ದಾರೆ, ಒಳ್ಳೆಯದಾಗಿ ಜ್ಞಾನೋದಯನ ಮಾಡಿಸ್ಕೊಡ್ತಾ ಇದ್ದಾರೆ. ಸೊ ಈ ಜನರಲ್ ನಾಲೆಜು ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಸೊ ಇದಕ್ಕೋಸ್ಕರ ಈ ಸ್ಕೂಲ್ಗೋಸ್ಕರ ನಾನು ಒಂದು ಥ್ಯಾಂಕ್ಸ್ ಹೇಳ್ತು ಮುಗಿಸ್ತೀನಿ ನನ್ನ ಮಾತು. School very much nice. My son is studying from 10 years. He is very much active in the school. First he don't know to read and write. He is very good in all. For the seeing my son, I have admission in my daughter also here only for school. Exhibition very nice. Air pollution, water pollution, about robotic, about knowledge, everything they have done very nice job. And I am very much glad to send my son to this school. Yeah, Noble School is best school. Teachers, my most important principal, she is second mother of my son. Here, this school is very best in whole Hoskote. ಒಟ್ಟಾರೆ ನೋಬೆಲ್ ಇಂಗ್ಲಿಷ್ ಶಾಲೆ ಹೊಸಕೋಟೆ ತಾಲೂಕಿನಲ್ಲಿ ಮಾದರಿ ಶಾಲೆಯಾಗಿದ್ದು ಒಂದಲ್ಲ ಒಂದು ವಿಷಯಕ್ಕೆ ಹೆಸರು ಪಡೆದಿದ್ದು ಈಗ ಮಾಡಿರುವ ವಿಜ್ಞಾನ ವಸ್ತು ಪ್ರದರ್ಶನ ಎಲ್ಲರ ಗಮನ ಸೆಳೆದು ಸೈ ಎನಿಸಿಕೊಂಡಿದೆ.